ನಮಸ್ಕಾರ. ರತ್ನಾ ದೇವನಾಥ್ ಆಕೆ ಹೆಸರು. ದ್ರೌಪದಿಯ ಒಂದು ಶಪಥ ನನಗೆ ಮತ್ತೆ ನೆನಪಾಗ್ತಾ ಇದೆ. ದ್ರೌಪದಿಯ ಶಪಥ ಥರ ಮಮತಾ ಬ್ಯಾನರ್ಜಿಯನ್ನು ಕೆಳಗಡೆ ಇಳಿಸೋ ತನಕ ನನ್ನ ಕೇಶರಾಶಿಗೆ, ನನ್ನ ಕೂದಲಿಗೆ ನಾನು ಭಾಷಣಿಗೆ ಹಾಕೋದಿಲ್ಲ, ನನ್ನ ತಲೆ ಕೂದಲಿಗೆ ಅಂತೇಳಿ ಶಪಥ ಮಾಡ್ತಾಳೆ. ರಸ್ತೆಗಳಲ್ಲಿ ಒಂದು ಸೀರೆ ಉಟ್ಟು ನಿಂತ್ಕೋತಾಳೆ. ಆ ಸೀರೆ ಮೇಲೆ ಒಂದು ಘೋಷವಾಕ್ಯ ಇರುತ್ತೆ ಬಂಗಾಳದ ಭಾಷೆಯಲ್ಲಿ, ಜಸ್ಟಿಸ್ ಫಾರ್ ತಿಲೋತ್ತಮ ಅಂತ. ಆ ಹೆಣ್ಮಗಳು ಯಾಕೆ ಆ ನಿರ್ಧಾರಕ್ಕೆ ಬಂದಳು ಅನ್ನೋದು ತುಂಬ ಮುಖ್ಯವಾದಂಥ ವಿಷಯ. ಹೋರಾಟಕ್ಕೆ ಇಳಿದ್ರೆ ಜನ ಮಮತಾ ಬ್ಯಾನರ್ಜಿಯ ಭಯಕ್ಕೆ, ತೃಣಮೂಲ ಕಾಂಗ್ರೆಸ್ಸಿನ ಗೂಂಡಾಗಳ ಭಯಕ್ಕೆ ಆ ಚಳುವಳಿಗೆ ಪರೋಕ್ಷವಾಗಲಿ ಪ್ರತ್ಯಕ್ಷವಾಗಲಿ ಸಪೋರ್ಟ್ ಕೂಡ ಮಾಡೋದಿಲ್ಲ, ಬೆಂಬಲ ಕೂಡ ಮಾಡೋದಿಲ್ಲ. ಅವರು ಕಿಟಕಿಗಳು ಕೂತ್ಕೊಂಡು ನೋಡ್ತಾ ಇರ್ತಾರೆ, ಹೊರಗಡೆ ಕೂಡ ಇಳಿದು ಬರೋದಿಲ್ಲ. ಅಂಥದ್ದೊಂದು ಪರಿಸ್ಥಿತಿ ಆವತ್ತಿಗಿತ್ತು 2024 ಕಾಲಘಟ್ಟದಲ್ಲಿ. ಅದಾದಮೇಲೆ ಇವತ್ತು 2025 ಆಕೆ ಶಾಸಕಿಯಾಗಿ ಹೋಗಿದ್ದಾಳೆ. 2 ಸ್ಟೇಟ್ಮೆಂಟ್ಗಳು ನನಗಿಲ್ಲಿ ತುಂಬ ಪ್ರಮುಖವಾಗಿ ನೆನಪಾಗುತ್ತೆ ಸ್ನೇಹಿತರೆ. ಒಂದು, 2013 ಪಾರ್ಕ್ ಸ್ಟ್ರೀಟ್ ರೇಪ್ ಕೇಸ್ ಅಂತ ನೀವು ಕೇಳಿರ್ಬೋದು. ನಿಮಗೆ ಇನ್ನೊಂದು ಜ್ಞಾಪಿಸ್ತೀನಿ. ಈಗ ತಾಪ್ಸಿ ಪನ್ನಿ ಆ್ಯಕ್ಟ್ ಮಾಡಿರೋದೊಂದು ಸಿನಿಮಾ ಬಂದಿದೆ, ಅಸ್ಸಿ ಅಂತ. ಆ ಸಿನಿಮಾದ ಮೂಲ ಕಥೆ ಈ ಪಾರ್ಕ್ ಸ್ಟ್ರೀಟ್ ರೇಪ್ ಕೇಸ್. ಆ ಸುಜುಟಿ ಜಾರ್ಡನ್ ಅನ್ನೋ ಒಂದು ಹೆಣ್ಣುಮಗಳು ಅತ್ಯಂತ ಬರ್ಬರವಾಗಿ ರೇಪ್ ಆಗ್ತಾಳೆ. ಓಡಾಡುವ ವೆಹಿಕಲ್ನಲ್ಲಿ ಆಕೆನ ನಿರಂತರವಾಗಿ 12 ಗಂಟೆಗಳ ಕಾಲ ರೇಪ್ ಮಾಡಿ ಒಂದು ರೈಲ್ವೆ ಜಂಕ್ಷನಲ್ಲಿ ಬಿಸಾಕಿ ಹೋಗ್ತಾರೆ, ಸಾಕ್ಷ್ಯನಾಶ ಮಾಡ್ತಾರೆ, ಚಳುವಳಿಗಳು ನಡೆಯುತ್ತೆ. ಅದೆಲ್ಲ ಆದಾಗ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತುಂಬ ಒಂದು ಹಾಸ್ಯಾಸ್ಪದನೋ ಅಥವಾ ಒಂದು ಅಪಭ್ರಂಶದ ಮಾತನ್ನು ಹೇಳ್ತಾರೆ. ಬಹುಶಃ 2013 ಅವರಿಗೆ ಆ ಸೋಲಿನ ಏಣಿ ಹತ್ತೋದಕ್ಕೆ ಶುರುವಾಗಿದ್ದರು ಅನಿಸುತ್ತೆ. ಹೆಣ್ಮಕ್ಳು ರಾತ್ರಿ ಹೊತ್ತು ಯಾಕೆ ಓಡಾಡಬೇಕು? ಅದು ಸುರಕ್ಷಿತ ಅಲ್ಲ, ಓಡಾಡಬಾರ್ದು. ಅವ್ರು ರಾತ್ರಿ ಹೊತ್ತು ಓಡಾಡೋದೇ ಈ ರೇಪ್ಗಳಿಗೆ ಕಾರಣ ಅಂದ್ಬಿಡ್ತಾರೆ. ಅಲ್ಲಿಂದ ಶುರುವಾದಂಥದ್ದು ಬೇರೆ 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 ವಿಷಯಗಳಿಗೆ. ಬೆಂಗಾಲದಲ್ಲಿ ನಿರುದ್ಯೋಗದ ಸಮಸ್ಯೆ ಬಂದರೆ ಬೆಂಗಾಲ 3ನೇ ಸ್ಥಾನದಲ್ಲಿದೆ. ಸೆಕ್ಶುವಲ್ ಹ್ಯಾರಾಸ್ಮೆಂಟ್, ಮಹಿಳೆಯರ ಸುರಕ್ಷತೆ ಅಂತ ಬಂದರೆ, ಅಸುರಕ್ಷತೆ ಅಂತ ಬಂದರೆ ಬೆಂಗಾಲ 2ನೇ ಸ್ಥಾನದಲ್ಲಿದೆ ಭಾರತದಲ್ಲಿ. ಇಷ್ಟೆಲ್ಲ ಆಗಿದೆ. ಡ್ರಗ್ಸ್ ಇದೆ ಆ ದೇಶದಲ್ಲಿ, ಆಮೇಲೆ ವಲಸಿಗರಿದ್ದಾರೆ, ಬಾಂಗ್ಲಾದೇಶದ ಸಮಸ್ಯೆ ಇದೆ. ಇಷ್ಟೆಲ್ಲ ಆದರೂ ದೀದಿ ರೋಮ್ ದೊರೆ ಥರ ಕೂತು ಬಿಡ್ತಾರೆ. ರತ್ನಾ ದೇವನಾಥ್ ಅವ್ರ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಮೋದಿಯವ್ರ ಕಡೆಯಿಂದ. ಇದೊಂದು ವಿಷಯಕ್ಕೆ ನಾನು ಮೋದಿಯವ್ರನ್ನ ವೆಸ್ಟ್ ಬೆಂಗಾಲದ ಚುನಾವಣೆ ವಿಚಾರದಲ್ಲಿ ನಾನು ಅವ್ರನ್ನ ಶ್ಲಾಘಿಸ್ತೀನಿ, ಅಭಿನಂದನೆ ವ್ಯಕ್ತಪಡಿಸ್ತೀನಿ. ಸಿಸ್ಟಮ್ ನಿನಗೆ ದೌರ್ಜನ್ಯ ಮಾಡಿದರೆ, ಈ ವ್ಯವಸ್ಥೆ ನಿನಗೆ ದೌರ್ಜನ್ಯ ಮಾಡಿದರೆ, ಈ ವ್ಯವಸ್ಥೆಯನ್ನೇ ನಿನ್ನ ಕೈಗೆ ತಗೊಳ್ಳುವಂಥ, ಸಿಸ್ಟಮ್ನ ನೀನು ಬಹುದೊಡ್ಡ ಪಾರ್ಟ್ ಆಗುವಂಥ ಕೆಲಸಕ್ಕೆ ನೀನು ಮುಂದಾಗು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ರತ್ನಾ ದೇವನಾಥ್ ಅವ್ರಿಗೆ. ಬೆಂಗಾಲದಲ್ಲಿ ಜಸ್ಟಿಸ್ ಫಾರ್ ತಿಲೋತ್ತಮೆ ತುಂಬ ಖ್ಯಾತವಾಯಿತು. ಹೇಗೆ ಖ್ಯಾತವಾಯಿತು ಅಂದರೆ, ಹೆಣ್ಣುಮಕ್ಕಳು ಸೀರೆ ಹಂಚುಗಳು ಅದನ್ನು ಒರೆಸ್ಕೊಳ್ಳೋಕೆ ಶುರುವಾದರು. ಮಮತಾ ಬ್ಯಾನರ್ಜಿ ತನ್ನ ಕುರ್ಚಿಯಿಂದ ಕೆಳಗಡೆ ಇಳಿಯೋದಕ್ಕೆ ಅದು ದೊಡ್ಡ ಮಮತಾ ಬ್ಯಾನರ್ಜಿ ಅಧಿಕಾರದ ಶವಪೆಟ್ಟಿಗೆಗೆ ಒಂದು ದೊಡ್ಡ ಮೊಳೆಯಾಗಿ ಪರಿಣಮಿಸಿತು. ಕಮೋದಿನಿ ಹೆಸರು ಕೇಳಿರ್ಬೋದು ನೀವು, ಅಥವಾ ಜೋರ್ಡಾನ್ ಹೆಸರು ಕೇಳಿರ್ಬೋದು, ಬೇರೆ ಬೇರೆ ಅತ್ಯಾಚಾರದ ಪ್ರಕರಣಗಳ ಹೆಸರು ಕೇಳಿರ್ಬೋದು, ಡಾಕ್ಟರ್ ಅಭಯ ಅನ್ನೋನ ಹೆಸರು ಕೇಳಿರ್ಬೋದು. ಆಕೆ ಹೆಸರು ಬೇರೆ ಇದೆ. ನೋಡಿ, ಯಾರಿಗಾದರೂ ನಿರಂತರವಾಗಿ 15 ವರ್ಷಗಳ ಕಾಲ ಅಧಿಕಾರ ಸಿಕ್ಬಿಟ್ರೆ, ಪದೇ ಪದೇ ಅಧಿಕಾರ ಸಿಗುತ್ತೆ ಅನ್ನುವ ಆಶೆ ಇದ್ದುಬಿಟ್ರೆ, ಒಂದು ದುರಂಕಾರ, ಪರಮ ಅಸಹ್ಯದ ರಾಜಕಾರಣ, ಪರಮ ಭ್ರಷ್ಟತೆ, ಪರಮ ಲೋಲುಪ್ತತೆ ಎಲ್ಲ ಶುರುವಾಗುತ್ತೆ. ಆಗ ಹೊಸತನ ಅಲ್ಲಿ ಬರಬೇಕು. ಅದು BJP ಬಂದ್ರೇನು. ಇವತ್ತು ನಿಮಗೆ ಬೆಂಗಾಲದಲ್ಲಿ ರಕ್ತಪಾತದ ರಾಜಕಾರಣ ನಡೀತಾ ಇದೆ. ಸಿವಿಲ್ ವಾರ್ ಭಾರತ ದೇಶದಲ್ಲಿ ಏನಾದ್ರು ಶುರುವಾದರೆ ಅದು ಬೆಂಗಾಲದಿಂದನೇ ಅಂತ ಅನ್ನಿಸ್ತಾ ಇದೆ. ಅಷ್ಟು ರಕ್ತಪಾತದ ರಾಜಕಾರಣ ನಡೀತಾ ಇದೆ. TMC ವರ್ಸಸ್ BJP ಇಬ್ಬರೂ ಒಂದೇ ಬಗೆಯ ಕ್ರೂರವಾಗಿ ವರ್ತಿಸ್ತಾ ಇದ್ದಾರೆ. ಆದರೆ ಇವತ್ತು ಮಮತಾ ಬ್ಯಾನರ್ಜಿ ಕೆಳಗಡೆ ಇಳಿದಿದ್ದಕ್ಕೆ ಹೆಣ್ಣನ್ನು ತುಂಬ ಪೂಜಿಸಲ್ಪಡುವ ವಿಶಿಷ್ಟವಾದಂಥ ರಾಜ್ಯ ಪಶ್ಚಿಮ ಬಂಗಾಳ, ಕಾಳಿ ಮಾತೆ ನೆಲೆಸಿರ್ತಕ್ಕಂಥ ರಾಜ್ಯ ಅಂತ ಹೇಳ್ತಾರೆ. ಅಲ್ಲಿ ನವದುರ್ಗೆ ತುಂಬ ಖ್ಯಾತವಾದಂಥ ಪೂಜೆ ನಡೆಯುತ್ತೆ, ಸಂಸ್ಕೃತಿಯಲ್ಲಿದೆ ಅದು. ಆಕೆನೂ ಒಂದು ಕಾರಣ ಆಗ್ತಾಳೆ. ಬಿಕಾಸ್ ನಾನು ಹೇಳಕ್ಕೆ ಹೊರಟಿರೋ ಕಥೆ ಮಮತಾ ಬ್ಯಾನರ್ಜಿ ಅಂತ ಹೆಣ್ಣು ಕುಲದ ಮುಖ್ಯಮಂತ್ರಿಗಳಾಗಿ ವರ್ತಿಸೋರಿಗೆ ಸೂಕ್ತವಾಗಲ್ಲ. ಅದು ಅವರು ಸೋತಿದ್ದಕ್ಕೆ ನಾನು ಸಂತೋಷ ಪಡ್ತಾ ನಿಮಗೊಂದು ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೀನಿ. ಡಾಕ್ಟರ್ ಅಭಯ ಕೇಸ್ನ ಹೇಳ್ತೀನಿ ನೋಡಿ. ಅವನು ಸಂದೀಪ್ ಘೋಷ್, ಆರ್ಜೆಕರ್ ಮೆಡಿಕಲ್ ಕಾಲೇಜು ಕಲ್ಕತ್ತಾದ ಪ್ರಾಂಶುಪಾಲ ಮತ್ತು ಆ ಕಾಲೇಜು ಮತ್ತು ಆಸ್ಪತ್ರೆಯ ಡೀನ್. ಅವನೊಂದು ದಂಧೆ ನಡೆಸ್ತಾ ಇದ್ದ. ಏನಂದರೆ, ಈ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳಿಗೆ ಬರುವ ಹೆಣ್ಣು ಮಕ್ಕಳ ಸುಂದರವಾದ ಶವಗಳಲ್ಲೂ ಸುಂದರವಾದ ಹುಡುಕ್ಬಿಟ್ಟು ನಗ್ನವಾಗಿ ಶವಗಳನ್ನು ಮಾಡಿ, ಅವುಗಳನ್ನು ಬಲಾತ್ಕಾರ ಮಾಡಿ, ರೇಪ್ ಮಾಡಿ, ಅದರ ಜೊತೆ ಸಂಭೋಗ ನಡೆಸಿ
ಅದರ ವಿಡಿಯೋಗಳನ್ನು ಹಂಚ್ತಾ ಇದ್ದ. ಅದಕ್ಕಂತ ಒಂದು ವೆಬ್ಸೈಟ್ ಮಾಡಿದ್ದ. ಇವನನ್ನು ಸಪೋರ್ಟ್ ಮಾಡಿದ್ದ್ಯಾರು? ದೀದಿನ. ಆದರೆ ಅವನು ಜೈಲಲ್ಲಿದ್ದಾನೆ ಇವತ್ತು, ಮುದ್ದೆ ಮುರಿತಾ ಇದ್ದಾನೆ. ಮುದ್ದೆನೋ ರೊಟ್ಟಿನೋ ಏನೋ ಒಂದು ಕೊಟ್ಟಿರ್ತಾರೆ ಅಲ್ಲಿ. ಇನ್ನೊಬ್ಬನ ಹೆಸರು ಸಂಜಯ್ ರಾಯ್ ಅಂತ. ಇವನಿಗೆ ಖುಲ್ಲ ಒಂದು ರೇಪ್ ಕೇಸ್ನ ಮುಚ್ಚಾಕೋದಕ್ಕೆ, ಅದನ್ನು ಸೂಸೈಡ್ ಅಂತ ತೋರಿಸೋದಕ್ಕೆ 2 ಕೋಟಿ ರೂಪಾಯಿ ಹಣದ ಆಮಿಷವನ್ನು ಒಡ್ಡಲಾಗುತ್ತೆ. ಆ 2 ಕೋಟಿ ರೂಪಾಯಿ ಹಣದ ಆಮಿಷವನ್ನು ಒಡ್ಡಿದ್ದು ಬೇರೆ ಯಾರೂ ಅಲ್ಲ, ದೀದಿ ಪಕ್ಷದವರು. ಆ ಕಾರಣಕ್ಕೆ ದೀದಿ ಈ ಥರದ್ದು ಒಂದಷ್ಟು ಮಹಿಳೆಯರ ಮೇಲೆ ನಡೆದಂಥ ವಿಪರೀತ ಅನಿಸುವ, ಅಸಹ್ಯ ಅನಿಸುವ, ಸಿಟ್ಟು ಬರುವ, ರಕ್ತ ಕುದಿಯುವ ದೌರ್ಜನ್ಯಗಳಾದಾಗ, ರೇಪ್ಗಳಾದಾಗ ತುಂಬ ಮೌನವಾಗಿದ್ದರು ಅಥವಾ ಇನ್ನೊಂದು ಸೈಡ್ಗೆ ವಾಲಬಿಟ್ಟಿದ್ದರು. ಆ ಕಾರಣಕ್ಕೆ ಅವರ ಶಿ ಈಸ್ ಡಿಸರ್ವ್ ಈ ಸೋಲಿಗೆ. ಆಕೆ ಹೆಸರು ರತ್ನಾ ದೇಬ್ನಾಥ್. ಆ ಹೆಣ್ಮಗಳು ಸೀರೆ ಅಂಚಲ್ಲಿ ಒಂದು ಘೋಷವಾಕ್ಯ ಬರ್ಕೋತಾಳೆ ಬೆಂಗಾಲಿಯಲ್ಲಿ, ಜಸ್ಟಿಸ್ ಫಾರ್ ತಿಲೋತ್ತಮ ಅಂತ. ಆಕೆ ಸೀರೆ ಅಂಚಲ್ಲಿ ಬರ್ಕೊಂಡು ಒಂದು ಪ್ರಾಮಿಸ್ ಮಾಡ್ತಾಳೆ, ಮಮತಾ ಬ್ಯಾನರ್ಜಿಯನ್ನು ಕೆಳಗಡೆ ಇಳಿಸೋ ತನಕ ನನ್ನ ತಲೆ ಕೂದಲಿಗೆ ನಾನು ಬಾಚಣಿಗೆ ಕೂಡ ಹಾಕೋದಿಲ್ಲ, ತಲೆ ಕಟ್ಕೊಳ್ಳೋದಿಲ್ಲ ಅಂತ. ನಿಮಗೊತ್ತು, ಇದು ದ್ರೌಪದಿ ಶಪಥ. ಮಹಾಭಾರತದ ಕಾಲದಿಂದಲೂ ಹೆಣ್ಣು ಮಕ್ಕಳು ಜಡೆ ಕಟ್ಕೊಳ್ಳೋದಿಲ್ಲ ಅಂಥೇಳಿ ಮುಡಿನ ಬಿಚ್ಚಿ ನಿಂತರೆ ಅದೊಂದು ಹೋರಾಟ. ಅದರಲ್ಲೂ ವೆಸ್ಟ್ ಬೆಂಗಾಲ್ ಕಾಳಿ ಮಾತೆಯನ್ನು ಪೂಜಿಸುವಂಥ ರಾಜ್ಯ. ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸ್ತಾರೋ ಅಲ್ಲಿ ದೇವರಿರ್ತಾನೆ ಅಂತೆಲ್ಲ ಹೇಳ್ತಾರೆ. ಇದನ್ನು ದೀದಿ ಹಲವಾರು ಬಾರಿ ಹೇಳಿದ್ದಾರೆ. ಆದರೆ ಈ ರತ್ನಾ ದೇಬ್ನಾಥ್ ತನ್ನ ಮಗಳ ಪರವಾಗಿ, ತನ್ನ ಮಗಳ ವಿರುದ್ಧ ನಡೆದಂಥ ಕ್ರೂರವಾದಂಥ ಅತ್ಯಾಚಾರದ ವಿರುದ್ಧವಾಗಿ ರಸ್ತೆಗಿಳಿದ್ರೆ 2024 ಕಾಲಘಟ್ಟದಲ್ಲಿ ಸ್ನೇಹಿತರೆ, ಜನ ಕಿಟಕಿಗಳಲ್ಲಿ ಆಕೆನ ನೋಡ್ತಾರೆ ಬಿಟ್ಟರೆ ಸಪೋರ್ಟ್ ಕೂಡ ಬರೋದಿಲ್ಲ, ಯಾರು ಬೆಂಬಲ ಕೂಡ ವ್ಯಕ್ತಪಡಿಸಲ್ಲ. ಆಗ ಮೋದಿ ಒಂದು ಮಾತು ಹೇಳ್ತಾರೆ, ಈ ವ್ಯವಸ್ಥೆ ನಿಮಗೆ ದೌರ್ಜನ್ಯ ಮಾಡಿದರೆ ಆ ವ್ಯವಸ್ಥೆಯ ಒಂದು ಭಾಗವಾಗಿ ನೀನೇ ಸಿಸ್ಟಮ್ ಆಗು, ಆಗ ನಿನಗೆ ನ್ಯಾಯ ಸಿಕ್ಕುತ್ತೆ, ಅಂಥದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ನಾನು ಮೋದಿಯವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಮತ್ತು ಈ ತಿಲೋತ್ತಮೆ, ಕಮೋದಿನಿ, ಪಾರ್ಕ್ ಸೈಡ್ ರೇಪ್ ಕೇಸ್ನ ಆ ಹೆಣ್ಣುಮಗಳು, ಇವರೆಲ್ಲರ ನೋವಿದೆಯಲ್ಲ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ವೆಸ್ಟ್ ಬೆಂಗಾಲ್ 2ನೇ ಸ್ಥಾನಕ್ಕೆ ಬಂದು ನಿಂತು ಬಿಟ್ಟಿದೆ ಸೆಕ್ಷುವಲ್ ಹ್ಯಾರಾಸ್ಮೆಂಟಲ್ಲಿ. ನಿರುದ್ಯೋಗದಲ್ಲಿ 3ನೇ ಸ್ಥಾನದಲ್ಲಿದೆ. ಇಂಥ ದೊಡ್ಡ ದೊಡ್ಡ ಫಲಿತಾಂಶಗಳನ್ನು, ಇಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದಂಥ ದೀದಿ ಕೆಳಗಿಳಿಲೇಬೇಕಾಗಿತ್ತು, ಇಳಿದಿದ್ದಾರೆ. ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಅದಾದ ನಂತರ ಈ ಡಾಕ್ಟರ್ ಅಭಯ ಅನ್ನೋದೊಂದು ಕೇಸಿದೆ. ಈ ಥರದೊಂದಷ್ಟು ಪ್ರಕರಣಗಳಿದೆ, ಹೇಳ್ತೀನಿ ನೋಡಿ ಸ್ನೇಹಿತರೆ. ನಿಮಗೆ 2013 ಮತ್ತು 2024ರಲ್ಲಿ ನಡೆದಂಥ 2 ಘಟನೆಗಳನ್ನು ಹೇಳ್ತೀನಿ. ಆ ಘಟನೆಗಳಿಗೆ ರಾಜ್ಯ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡ್ತು, ಸ್ವತಃ ಮಹಿಳೆಯಾಗಿರುವ ದೇಶಕ್ಕೆ ದೀದಿ ಮಮತಾ ಬ್ಯಾನರ್ಜಿ ಅವರು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಹೇಳ್ತೀನಿ. ಸೋಲಕ್ಕೆ ಏನು ಕಾರಣ ಆಯಿತು ಅಂತ ಗೊತ್ತಾಗುತ್ತೆ. ಈ ಹೃದಯ ವಿದ್ರಾವಕವಾದಂಥ ಒಂದು ಘಟನೆಯನ್ನು ಮೊದಲು ಕೇಳಿ ನೀವು. ಆಗಸ್ಟ್ 9, 2024 ಕಲ್ಕತ್ತಾದ RJ ಕರ್ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಒಂದು ದೊಡ್ಡ ಅವಘಡ ನಡೆಯುತ್ತೆ. ಸೂಸೈಡ್ ಅಂತ ಓಪನ್ ಆಗುತ್ತೆ ಈ ಕೇಸು ಪ್ರಕರಣ, ಕ್ರೈಮ್ ಸೀನ್ ಥರ ಹೇಳೋದಾದರೆ. ಒಬ್ಬಳು ವಿದ್ಯಾರ್ಥಿನಿ ಜೂನಿಯರ್ ಡಾಕ್ಟರ್ MBBS ಆಗ್ತಾನೆ ಮುಗಿಸಿ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸ್ಪೆಷಲೈಸೇಷನ್ನ ಓದ್ತಾ ಇರ್ತಾಳೆ. ಅದೇ ಹಾಸ್ಟೆಲಲ್ಲಿರ್ತಾಳೆ, RJ ಕರ್ ಹಾಸ್ಟೆಲ್ನಲ್ಲಿ. ಆ ವಿದ್ಯಾರ್ಥಿನಿ ರಾತ್ರಿ 1:30 ಗಂಟೆಗೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಲು ಅಂತ ಸುದ್ದಿ ಆಗುತ್ತೆ. ಅದಕ್ಕೆ ಪೇರೆಂಟ್ಸ್ಗಳು ಬರೋದಕ್ಕಿಂತ ಮುಂಚೆ ಆಕೆಯ ಪೋಷಕರು ಬರಬೇಕಾಗಿತ್ತು. ಆ ಪೋಷಕರು ಬೇರೆ ಯಾರೂ ಅಲ್ಲ, ಇವತ್ತಿನ MLA, ಪಾನಿಹಟ್ಟಿಯ MLA ರತ್ನಾ ದೇಬ್ನಾಥ್. ಸಾಮಾನ್ಯ ಮಹಿಳೆ, ಕುಟುಂಬ ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಮಹಿಳೆ. ಮತ್ತು ಈ ಡಾಕ್ಟರ್ ಅಭಯ ಏನಿದ್ದಾಳೆ, ಈ ಘಟನೆಯ ನಾಯಕಿ ಏನಿದ್ದಾಳೆ, ಈಕೆಯ ತಂದೆ ಸಾಮಾನ್ಯವಾದ ದರ್ಜಿ ಟೈಲರ್ ಇರ್ತಾನೆ. ಅಷ್ಟು ಬಡ ಕುಟುಂಬ. ತನ್ನ ಮಗಳನ್ನು ವೈದ್ಯಕೀಯ ವಿಜ್ಞಾನ ಓದಿಸಿರುತ್ತೆ, ಮಾಸ್ಟರ್ಸ್ ಮಾಡ್ತಾ ಇರುತ್ತೆ. ಅಂಥ ಮಗಳು ಸೂಸೈಡ್ ಆಗಿಬಿಟ್ಲ ಅಂತ ಬಂದು RJ ಕರ್ ಹಾಸ್ಪಿಟ್ಲಿಗೆ ಬಂದು ನೋಡೋ ಹೊತ್ತಿಗೆ ಆಟಾಪ್ಸಿ ಕೂಡ ಆಗೋಗಿರುತ್ತೆ. ಆಟಾಪ್ಸಿ ಅಂದರೆ ಮರಣೋತ್ತರ ಪರೀಕ್ಷೆ ಕೂಡ ಆಗಿರುತ್ತೆ. ಅದರಲ್ಲಿ ಹೇಗೆ ಬೇಕೋ ಹಾಗೆಲ್ಲ ಬರ್ಕೊಂಡಿರ್ತಾರೆ. ಆ ಸ್ಥಳದ ಮಹಜರು ಪರೀಕ್ಷೆ ನಡೆದಿರುತ್ತೆ, FSIL ನಡೆದಿರುತ್ತೆ, ಎಲ್ಲ ವಿಧಿವಿಜ್ಞಾನ ಪ್ರಯೋಗಗಳೆಲ್ಲ ನಡೆದು ಅದನ್ನು ಸೂಸೈಡ್ ಅಂತ ಬರೆದಿಟ್ಬಿಟ್ಟಿರ್ತಾರೆ. ಆಗ ಆ ತಾಯಿಗೆ ಅನುಮಾನ ಬರುತ್ತೆ, ಇಲ್ಲ ನನ್ನ ಮಗಳು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಅಸಹಾಯಕಿ ಅಲ್ಲ, ಅಷ್ಟು ಹೇಡಿ ಅಲ್ಲ ಅವಳು. ಬದುಕಿನ ಬಗ್ಗೆ ನೂರಾರು ಕನಸುಗಳಿತ್ತು. ನಿನ್ನೆ ರಾತ್ರಿ ತಾನೇ
ಊಟವಾದ ನಂತರ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತನಾಡಿದ್ಲು, ರೆಸ್ಟ್ ಮಾಡ್ತೀನಿ ಅಂತೇಳಿ ಡಾರ್ಮೆಟ್ರಿ ಟೈಪ್ ಹಾಸ್ಪಿಟಲ್ಸ್ ಇತ್ತು, ವಾರ್ಡ್ಗೆ ಹೋಗಿದ್ಲು, ಅವಳು ಸೂಸೈಡ್ ಮಾಡ್ಕೊಳ್ಳಲ್ಲ, ಇದನ್ನು ಹೋರಾಟ ಮಾಡಿ ಅಂತಂದರೆ ಕಾಲೇಜಿನ ಯುವಕರೇ ಎದ್ದು ಬಂದು ಒಂದಷ್ಟು ಜನ ದೊಂಬಿ ಗಲಾಟೆ ಥರ ಮಾಡಿ ಆಕೆಯ ಹಾಸ್ಟೆಲ್ ಎಲ್ಲಿದೆ, ಆಕೆಯ ಕಾಲೇಜ್ ಏನಿದೆ, ಆಕೆ ಎಲ್ಲಿ ಅವತ್ತು ಮಲಗಿದ್ಲು, ಎಲ್ಲಿ ಸೂಸೈಡ್ ಮಾಡಿದ್ಲು, ನಿಮಗೆ ಕ್ರೈಮ್ ಬಗ್ಗೆ ನಾಲೆಡ್ಜ್ ಇದ್ದವ್ರಿಗೆ ಗೊತ್ತಿರುತ್ತೆ. ಅದನ್ನು ನಾವು ಕ್ರೈಮ್ ಸೀನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾರೆ, ಅಲ್ಲಿ ಬಂದು ಪೊಲೀಸ್ನವ್ರು ಬರ್ತಾರೆ, ಡಾಗ್ ಸ್ಕ್ವಾಡ್ ಬರುತ್ತೆ, ಬೇರೆ ಬೇರೆ ವಿಧಿವಿಜ್ಞಾನ ಪ್ರಯೋಗಗಳು ನಡೆಯುತ್ತೆ, ಸಾಕ್ಷಿಗಳನ್ನು ಸಂಗ್ರಹಣೆ ಮಾಡ್ತಾರೆ ಅಂತ ಮೋರ್ ಸೈಂಟಿಫಿಕ್ ವೇ ಇರೋದು ಇವತ್ತು ಪೊಲೀಸು ಅದೆಲ್ಲವನ್ನು ನಾಶ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಒಬ್ಬ ಪ್ರಿನ್ಸಿಪಾಲ ಕರೆ ಕೊಟ್ಬಿಟ್ಟಿರ್ತಾನೆ, ಇದು ನಮ್ಮ ವಿದ್ಯಾರ್ಥಿನಿಗೆ ಹೀಗಾಗಿದೆ ಹಾಗಾಗಿದೆ ಅಂತ. ನೋಡಿದ್ರೆ ಇನ್ನೊಂದು ಸ್ವಲ್ಪ ತನಿಖೆಯನ್ನು ಒಂದು ಎಳೆಯನ್ನು ಬಿಚ್ಚಿ ನೋಡಿದ್ರೆ ಆ ಪ್ರಿನ್ಸಿಪಾಲ್ ಹೆಸರು ಸಂದೀಪ್ ಘೋಷ್ ಅಂತ. ಅವನು ಆ ಕಾಲೇಜಿನ ಪ್ರಿನ್ಸಿಪಾಲ ಕೂಡ ಆಗಿರ್ತಾನೆ ಮತ್ತು ಆ ಹಾಸ್ಟೆಲ್ನ ಡೀನ್ ಕೂಡ ಆಗಿರ್ತಾನೆ. ಆತನ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾಳೆ ಈ ಡಾಕ್ಟರ್ ಅಭಯ. ಆಕೆ ಹೆಸರು ಬೇರೆ ಇದೆ, ನಾವು ಹೆಸರು ಬೇಡ. ಡೆಲ್ಲಿ ರೇಪ್ ಕೇಸ್ ಇರ್ಬೋದು, ಬೇರೆ ಬೇರೆ ರೇಪ್ ಕೇಸ್ಗಳಾದರೆ ಆ ಹೆಣ್ಣು ಮಕ್ಕಳ ಹೆಸರುಗಳನ್ನು ಕೂಡ ತಗೋಬಾರ್ದು ಅನ್ನೋದು ನಮ್ಮ ಕಾನೂನು ಮತ್ತು ಮಾನವೀಯತೆ. ಆತನ ವಿರುದ್ಧ ಸಂದೀಪ್ ಘೋಷ್ ಅನ್ನುವ ಪ್ರಾಂಶುಪಾಲನ ವಿರುದ್ಧ ಈಕೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾಳೆ, ಒಂದು ಹೋರಾಟ ಶುರು ಮಾಡಿರ್ತಾಳೆ. ಏನು ಮಾಡ್ತಿರ್ತಾನೆ ಅವನು ಅಂತಂದರೆ, ಈ ಸಂದೀಪ್ ಘೋಷ್ ಅನ್ನೋನು ತುಂಬ ವಿಕೃತ ಇರ್ತಾನೆ. ಎಂತೆಂಥ ಜನ ಇದ್ದಾರೆ ಇವತ್ತು. ಈತ ಒಬ್ಬ ಪ್ರಾಂಶುಪಾಲ, ವೈದ್ಯಕೀಯ ಹೇಳಿಕೊಡ್ತಾನೆ. ಆದರೆ ಆ ಹಾಸ್ಪಿಟ್ಲಿಗೆ ಬರುವಂಥ ಶವಗಳು, ಅದರಲ್ಲೂ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಶವಗಳು, ನಗ್ನ ಶವಗಳಿಗೆ ನಗ್ನ ಸಂಭೋಗ ಮಾಡಿಸ್ತಾನೆ ಬೇರೆ ಬೇರೆಯವ್ರ ಜೊತೆ. ಅದನ್ನು ಇವನು ವಿಡಿಯೋ ಮಾಡ್ತಾನೆ. ನಿಮಗೆ ಹಾಸ್ಪಿಟಲ್ಸ್ ಅಂದರೆ ನಾನಾ ಕಾರಣಗಳಿಗೆ ಆಕ್ಸಿಡೆಂಟ್ ಕೇಸಸ್ ಇರ್ಬೋದು, ಮೆಡಿಕಲ್ ಕೇಸಸ್ ಇರ್ಬೋದು, MLC ಕೇಸಸ್ಗಳಿರ್ಬೋದು, ಮೆಡಿಕಲ್ ಲೀಗಲ್ ಕೇಸಸ್ಗಳಿರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಂದ ಸತ್ತವರಿರ್ಬೋದು. ಯಾಕೆ ಸಾಯ್ತಾನೆ ಒಬ್ಬ ಮನುಷ್ಯ? ಅನಾರೋಗ್ಯಕ್ಕೋ ಅಪಘಾತಕ್ಕೋ ಏನೋ ಆಗಿ ಸಾಯ್ಬೇಕಲ್ಲ. ಅಂಥ ಶವಗಳನ್ನು ಕೂಡ ಬಿಡಲ್ಲ. ಅದು ವಯಸ್ಸಿನ ಹೆಣ್ಣು ಮಕ್ಕಳ ಶವಗಳಾದರೆ ಆ ಶವಗಳ ಸಂಭೋಗ ನಡೆಸ್ತಾನೆ. ಅದಕ್ಕೊಂದು ಟೀಮ್ ಕಟ್ಟಿರ್ತಾನೆ ಇವನು ಶವಗಳ ಸಂಭೋಗ ನಡೆಸೋಕ್ಕೆ. ಅದೇ ಕಾಲೇಜಲ್ಲಿ ಅವರು ಸಂಭೋಗ ನಡೆಸುವಾಗ ಅಸಹ್ಯವಾಗಿ ವಿಡಿಯೋ ಮಾಡ್ತಾನೆ. ಅದನ್ನು ಚಿತ್ರೀಕರಣ ಮಾಡಿ ಅವನದೇ ಆದಂಥ ಡಾರ್ಕ್ ವೆಬ್ಸೈಟ್ಗಳಿರುತ್ತೆ, ಅದಕ್ಕೆ ಆದಂಥ ಒಂದು ಸಿಸ್ಟಮ್ ಇದೆ. ಐ ಡೋಂಟ್ ವಾಂಟ್ ಟು ಎಜುಕೇಟ್ ವಿತ್ ದಟ್. ಯುವಕರನ್ನ ಅದನ್ನು ನಾನು ಎಜುಕೇಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಅದು ಖಾಸಗಿ ಆದಂಥ ವೆಬ್ಸೈಟ್ಸ್ಗಳಿರುತ್ತೆ, ಆ ವಿಡಿಯೋಗಳನ್ನು ಅವನು ಅಲ್ಲಿ ಹಾಕಿ ಹಣ ಮಾಡ್ತಾನೆ. ಅದೊಂಥರ ವಿಚಿತ್ರವಾದಂಥ ಮನೋಕಾಯಿಲೆ, ಮನೋಕ್ಲೇಶ. ಅವನು ಅದರ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅದನ್ನು ಎಂಜಾಯ್ ಮಾಡ್ತಾ ಇರ್ತಾನೆ. ಅದರ ವಿರುದ್ಧ ಅದರ ಸುಳಿವು ಈಕೆಗೆ ಇರ್ತದೆ. ಯಾಕೆಂದರೆ ಈಕೆ ಕೂಡ ಅಟಾಪ್ಸಿ ರಿಪೋರ್ಟ್ಗಳಿಗೆ ಹೋಗಬೇಕಾಗತ್ತೆ, ಪೋಸ್ಟ್ಮಾರ್ಟಮ್ಗೆ ಹೋಗಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ರುಗಳು, ಡೀನ್ಗಳು ಅಥವಾ ಪ್ರೊಫೆಸರ್ಸ್ಗಳು ಏನು ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಇದರ ಮಾಹಿತಿ ತಗೊಂಡವಳು ಅದರ ವಿರುದ್ಧ ಮಾತಾಡ್ತಾಳೆ ಡಾಕ್ಟರ್ ಅಭಯ. ಆಕೆಯ ವಿರುದ್ಧ ಇಡೀ ಒಂದು ಸಿಸ್ಟಮ್ಮು ಎದ್ದು ನಿಂತ್ಕೊಳ್ಳುತ್ತೆ. ಈ ಸಂದರ್ಭದಲ್ಲೇ ಇದರ ಇಶ್ಯೂನ ಆಚೆ ತಂದಾಗಲೇ ದೀದಿಯ ಸರ್ಕಾರ ಈಕೆಗೆ ಸಪೋರ್ಟ್ ಕೊಡಬೇಕಾಗಿತ್ತು, ಈಕೆಯ ಬೆಂಬಲಕ್ಕೆ ನಿಂತ್ಕೋಬೇಕಾಗಿತ್ತು, ಏನು ಅಂತ ತನಿಖೆ ಮಾಡಿಸ್ಬೇಕಾಗಿತ್ತು. ದೀದಿ ಕಿವುಡಾಗಿರ್ತಾರೆ ಅವಾಗ, ಕೇಳಿಸ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಆರ್ಜೇಕರ್ ಮೆಡಿಕಲ್ ಸಂಸ್ಥೆ ಯಾರ್ದಿದೆ, ಇದಕ್ಕೆ ಯಾರು ಬಂಡವಾಳ ಹೂಡಿದ್ದಾರೆ, ಇವರು ದೀದಿಯ ಪಕ್ಷಕ್ಕೆ ಮತ್ತು ದೀದಿಗೆ ತುಂಬ ಹತ್ತಿರವಾದವರಾಗಿರ್ತಾರೆ. ಅವರು ಏನೇ ಕಾರಣಕ್ಕೂ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೋಡಿರ್ತಾರೆ ನೀವು, ಆ ಮೆಡಿಕಲ್ ಕಾಲೇಜಿಗೆ ಕೆಟ್ಟ ಹೆಸರು ಬರೋದಕ್ಕೆ ಮತ್ತು ಸಂದೀಪ್ ಘೋಷ್ಗೆ ಕೆಟ್ಟ ಹೆಸರು ಬರೋದಕ್ಕೆ ಬಿಡೋಲ್ಲ ಅಂತ ಇಟ್ಕೊಂಡಿರ್ತಾರೆ. ಈ ಹಂತದಲ್ಲೇ ತನಿಖೆ ನಡೀಬೇಕಾಗಿತ್ತು, ತನಿಖೆ ನಡೆಯಲ್ಲ. ಆದರೆ ಈ ಹುಡುಗಿದು ಆತ್ಮಹತ್ಯೆ ಅಂತ ಆಗಿದೆ. ಈಗ ತನಿಖೆಯನ್ನು ಶುರು ಮಾಡಿದ್ರೆ, ಬೇರೆ ಬೇರೆ ಏಜೆನ್ಸಿಗಳು ಶುರು ಮಾಡಿದ್ರೆ CCTVದು ಒಂದೇ ಒಂದು ಫೋಟೇಜ್ ಸಿಗುತ್ತೆ. ಆ ಫೋಟೇಜಲ್ಲಿ ಒಬ್ಬ ಸಂಜಯ್ ರಾವ್ ಅಂತಿದ್ದಾನೆ, ಅವನೊಬ್ಬ ದಲ್ಲಾಳಿ. ನಿಮಗೆ ದೀದಿ ಮಾಡಿರುವ ಅನಾಹುತಗಳಲ್ಲಿ ಸಂಜಯ್ ರಾವ್ ಕಥೆಯೂ ಕೂಡ ಒಂದು ಬರುತ್ತೆ. ಈ ಸಂದೀಪ್ ಘೋಷ್ ವಿಚಾರ ಬಂದಾಗಲೇ ಬೆತ್ತಲೆ ಶವಗಳಿಗೆ, ಹೆಣ್ಣು ಮಕ್ಕಳ ಶವಗಳಿಗೆ ಸಂಭೋಗ ಮಾಡಿಸುವಂಥ ವಿಡಿಯೋದ ವಿಷಯ ಬಂದಾಗಲೇ, ಇದನ್ನು ಡಾಕ್ಟರ್ ಅಭಯ ಇದರ ವಿರುದ್ಧ ಧ್ವನಿ ಎತ್ತಿದಾಗಲೇ ದೀದಿ ಸರ್ಕಾರ ಇದರ ವಿರುದ್ಧ ತನಿಖೆ ಮಾಡಿಸ್ಬೇಕಾಗಿತ್ತು. ಇದರ ನಂತರ ಇನ್ನೊಬ್ಬ ಬರ್ತಾನೆ ಈ ಪಾತ್ರದಲ್ಲಿ ಖಳನಾಯಕ. ಅವನ ಹೆಸರು ಸಂಜಯ್ ರಾಯ್ ಅಂತ. ಇವನು ಈ ವೆಸ್ಟ್ ಬೆಂಗಾಳದ ಒಂದು ಸಿಸ್ಟಮ್ ಇದೆ, ವಾಲಂಟ್ರಿ ಪೊಲೀಸಿಂಗ್ ಅಂತ.
ಅಂದರೆ ಈ ನಮ್ಮ ಸ್ಕೌಟ್ಸು ಗೈಡ್ಸ್ ಥರ ಇದೆ, NSS ಥರ ಇರುತ್ತೆ, NCCಗಳ ಥರ ನಾವೇ ಹೋಗಿ ಟ್ರಾಫಿಕ್ ಪೊಲೀಸ್ ಥರ ಇಲ್ಲಿ ಸ್ವಯಂ ಸೇವಕರ ಥರ ಕೆಲಸ ಮಾಡ್ತಾರಲ್ಲ ಪೊಲೀಸರ ಜೊತೆ, ಆ ಥರದ್ದೊಂದು ಸಿಸ್ಟಮ್ ಅಲ್ಲಿ ತುಂಬ ಬಲವಾಗಿದೆ, ತುಂಬ ಪ್ಯಾರಲಲ್ ಆಗಿದೆ. ಅದರಲ್ಲಿ ಕೆಲಸ ಮಾಡ್ತಾನೆ ಈ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಯಾರಿಗಾದರೂ ಬೆಡ್ ಕೊಡಿಸ್ತೇವೆ ಅಂದರೆ, ನೀವು ಕೋವಿಡ್ ಟೈಮಲ್ಲಿ ನೋಡಿರ್ತೀರಾ, ನಿಮಗೆ ಗೊತ್ತಿರುತ್ತೆ, ಯಾರಿಗಾದರೂ ಆಸ್ಪತ್ರೆಯಲ್ಲಿ ಬೆಡ್ ಸಿಕ್ಕಲಿಲ್ಲ, ಚಿಕಿತ್ಸೆ ಸಿಕ್ಕಲಿಲ್ಲ ಅಂತಂದರೆ ಅದಕ್ಕೆ ಕೊಡ್ಸೋಕ್ಕೆ ದಲ್ಲಾಳಿಗಳಿರ್ತಾರೆ, ಇಷ್ಟು ದುಡ್ಡು ಕೊಟ್ಟರೆ ಬೆಡ್ ಕೊಡಿಸೋದು. ಅಲ್ಲಿ ಜನಸಂಖ್ಯೆ ಬೇರೆ ಜಾಸ್ತಿ, ಅಪಘಾತಗಳು ಅವಘಡಗಳು ಹೆಚ್ಚು. ಆ ಹಾಸ್ಪಿಟ್ಲ್ ಸ್ವಲ್ಪ ದಟ್ಟಣೆಯಿಂದ ಕೆಲಸ ಮಾಡುವಂಥ ಹಾಸ್ಪಿಟ್ಲ್ ಅದು. ಅಲ್ಲಿ ಅವನು ಬೆಡ್ ಕೊಡಿಸುವ ದಲ್ಲಾಳಿಯಾಗಿರ್ತಾನೆ, ಈ ಕಡೆ ಮೊರಲ್ ಪೊಲೀಸಿಂಗಲ್ಲೂ ಇರ್ತಾನೆ, ಈ ಕಡೆ ಪೊಲೀಸಿಗರಿಗೆ ಸಹಾಯ ಆಗುವಂಥ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ. ಅವನ ಹೊತ್ತು ಬೆಡ್ ಕೊಡಿಸ್ಬೇಕು ಅಂತೇಳಿ ಆಗಸ್ಟ್ 9ನೇ ತಾರೀಕು 8ನೇ ತಾರೀಕು ರಾತ್ರಿ, 9ನೇ ತಾರೀಕು ಆಚೆ ಬರ್ತಾನೆ ರಾತ್ರಿ, ದುಡ್ಡು ಬರುತ್ತೆ ಅಂತೇಳಿ. ಆಗ ಇವನು ಈ ಹೆಣ್ಣು ಮಗಳನ್ನು, ವಾರ್ಡ್ಗೆ ಹೋಗ್ತಾ ಇದ್ದಂಥ ಹೆಣ್ಣು ಮಗಳನ್ನು ನೋಡ್ತಾನೆ. ಇವ್ರದ್ದೆಲ್ಲ ಈ ಸಂದೀಪ್ ಘೋಷ್ ಮತ್ತು ಸಂಜಯ್ ರಾಯ್ ಇವರೆಲ್ಲ ಒಂದೇ ತಂಡ. ಇಲ್ಲಿ 5-6 ಜನ ಕಲ್ಪಿಟ್ಸ್ ಬರ್ತಾರೆ. ಇವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನಿಲ್ಲಿಸಿ ಜಡ್ಜು ಪ್ರೂವ್ ಮಾಡಿದ್ಮೇಲೆ ಶೂಟ್ ಮಾಡೋದು ತಪ್ಪಿಲ್ಲ ದುಬೈ ರೀತಿಯಲ್ಲಿ. ಇವ್ರದ್ದೊಂದು 5 ಜನರು ಸೇರ್ಕೋತಾರೆ. ಸಂದೀಪ್ ಘೋಷ್ ಆದೇಶ ಮಾಡ್ತಾನೆ, ಎಲ್ಲರೂ ಹೋಗ್ತಾರೆ. ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ ರಾತ್ರಿ ನಡೆದಿದ್ದನ್ನು, ಆ ಹಾಸ್ಟೆಲ್ ನಡೆದಿದ್ದನ್ನ ನನಗೆ ಹೇಳೋದಕ್ಕೂ ಮನಸ್ಸು ಬರ್ತಾಯಿಲ್ಲ. 90 ಡಿಗ್ರಿ ಇರುತ್ತೆ 2 ಕಾಲುಗಳು ಹಾಕಿದ್ದು, 90 ಡಿಗ್ರಿ. ಅಷ್ಟು ಕ್ರೂರವಾಗಿ ಆಕೆನ ಬಲಾತ್ಕಾರ ಮಾಡ್ತಾರೆ. ಆಕೆ ಚೀರಾಟ ಕೂಗಾಟ ಏನು ಮಾಡಿದ್ರೂ ಆಕೆನ ಬಿಡೋದಿಲ್ಲ. ಆಕೆಯ ಜನನಾಂಗಗಳಿಗೆ ಗಾಜು ಮಣ್ಣುಗಳನ್ನು ತುಂಬ್ತಾರೆ, ಸ್ಟಿಚ್ ಮಾಡ್ತಾರೆ, ಚುಚ್ತಾರೆ, ಸಾಯಿಸ್ತಾರೆ. ಕ್ರೂರವಾಗಿ ಆಕೆನ 5 ಜನ ರೇಪ್ ಮಾಡಿ ಸಾಯಿಸ್ತಾರೆ. ಒಂದು ಕಡೆ ಇಷ್ಟು ಬಿಭತ್ಸವಾದಂಥ ಚಟುವಟಿಕೆ ಮಾಡ್ತಾರೆ, ಮತ್ತೊಂದು ಕಡೆ ಒಂದು ಫ್ಯಾನ್ಗೆ ಆಕೆಯ ದೇಹನ ನೇಣಿಗೆ ಹಾಕಿ ನೇಣು ಅಂತ ಡಿಸೈಡ್ ಮಾಡ್ತಾರೆ. ಅಟಾಪ್ಸಿ ರಿಪೋರ್ಟ್ ಮಾಡ್ತಾರೆ. ಯಾಕಂದರೆ ಇವರೆಲ್ಲ ಮೆಡಿಕಲ್ ಲೀಗಲ್ ಆ ಸೆಕ್ಷನ್ಸ್ಗಳಲ್ಲಿ, ಆ ವಿಭಾಗಗಳಲ್ಲಿರೋರು, ಇವ್ರಿಗೆಲ್ಲ ಈಸಿ ಇದು. ಪೊಲೀಸರಿಗೆ ಹೇಳ್ತಾರೆ, ಪೊಲೀಸರು ಬಂದು ಒಂದು ಅಟಾಪ್ಸಿ ರಿಪೋರ್ಟ್ ಮೇಲೆ ಇದು ಸೂಸೈಡ್ ಅಂತ ರೆಕಾರ್ಡ್ ಮಾಡಿ ಹೋಗ್ಬಿಡ್ತಾರೆ. ಈಗ ಇದರ ತನಿಖೆಯನ್ನು ತುಂಬ ಸೀರಿಯಸ್ ಆಗಿ ಕೆಲವು ಅಧಿಕಾರಿಗಳು, ಕೆಲವು ಏಜೆನ್ಸೀಸ್ಗಳು ತಗೊಳ್ತವೆ. ಯಾಕಂದರೆ ರಾಜ್ಯ ಇದರ ವಿರುದ್ಧ ಮಾತಾಡುತ್ತೆ. ರತ್ನ ದೇವನಾಥ್ ಅನ್ನೋ ಒಂದು ಹೆಣ್ಣುಮಗಳು, ಒಬ್ಬ ಟೈಲರ್, ಆ ಬಡ ಕುಟುಂಬ ಪಾನಿಹಟ್ಟಿಯಿಂದ ಬಂದು ನಾರ್ತ್ ಬೆಂಗಾಲಿಂದ ಬಂದು ಅರ್ಜೇಕರ್ ಹಾಸ್ಪಿಟ್ಲ್ ವಿರುದ್ಧ ಯುದ್ಧಕ್ಕೆ ಇಳಿದು ಬಿಟ್ಟರೆ, ಇಲ್ಲಾದರೂ ಮಮತಾ ಬ್ಯಾನರ್ಜಿಯವರು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ಬೋದಾಗಿತ್ತು. CCTVಗಳಿರ್ಬೋದು, FSIಲಿರ್ಬೋದು, ಪೊಲೀಸಿಂಗ್ ಅನ್ನುವ ಒಂದು ದೊಡ್ಡ ಸೈಂಟಿಫಿಕ್ ಮೆಥಡಾಲಜಿಯಲ್ಲಿ ಕಂಡುಹಿಡಿಯಬಹುದಾಗಿತ್ತು. ಆ ಕೆಲಸನೂ ಕೂಡ ಮಾಡೋದಿಲ್ಲ. ಆ ಸಂಸ್ಥೆ ಕೆಟ್ಟ ಹೆಸರು ಬರಬಾರ್ದು. ಮತ್ತು ಸಂದೀಪ್ ಘೋಷ್ ಮತ್ತು ಸಂಜಯ್ ರಾಯ್ ಏನಿದ್ದಾನೆ, ಇವರಿಬ್ಬರನ್ನ ಮತ್ತು ಇನ್ನೂ 3 ಜನರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸರ್ಕಾರ ನಿಂತು ಬಿಡುತ್ತೆ. ದೀದಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. 2013ರಲ್ಲಿ ಒಂದು ಅಸಹ್ಯವಾದ ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ, ನಿಮಗೆ ಮುಂದಿನ ಕಂತಲ್ಲಿ ಹೇಳ್ತೀನಿ. ಇಲ್ಲೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇದು ಸೂಸೈಡ್, ಇದು ಫೇಕ್ ರೇಪ್ ಕೇಸ್ಗಳನ್ನು ಮಾಡಲಾಗ್ತಾ ಇದೆ, ನಮ್ಮ ಸರ್ಕಾರಕ್ಕೆ ಇವರು ಸಂಬಂಧಪಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇದೊಂದು ಫೇಕ್ ಡಿಸೈನ್, ಫ್ಯಾಬ್ರಿಕೇಟೆಡ್ ರೇಪ್ ಕೇಸ್ ಅಂತ ಹೇಳ್ಬಿಡ್ತಾರೆ. ಇಡೀ ಬೆಂಗಾಲ ಕುದ್ದು ಬಿಡುತ್ತೆ 2024ರಲ್ಲಿ. ಇಡೀ ಬೆಂಗಾಲದ ಅಂತಃಸಾಕ್ಷಿ ಕುದ್ದು ಬಿಡುತ್ತೆ ಈ ಕೇಸಲ್ಲಿ. ಅದರಲ್ಲಿ ಸ್ವತಃ ಮಹಿಳೆಯಾಗಿರುವ ದೀದಿ ಹೇಳ್ತಾರೆ ಫ್ಯಾಬ್ರಿಕೇಟೆಡ್ ರೇಪ್ ಕೇಸ್ ಅಂತ. ಆಮೇಲೆ ಕೆಲವು ಏಜೆನ್ಸೀಸ್ಗಳು ಇನ್ವೆಸ್ಟಿಗೇಷನ್ ಮಾಡಿದಾಗ, ಮರು ಅಟಾಪ್ಸಿ, ಬೇರೆ ಬೇರೆ ಥರದ ಇನ್ವೆಸ್ಟಿಗೇಷನ್ಸು, CCTV ಎಲ್ಲವನ್ನು ಚೆಕ್ ಮಾಡಿದಾಗ ಕೋರ್ಟಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೊಡಲಾಗುತ್ತೆ. ಏನಂದರೆ, ಈಕೆಯನ್ನು ಬ್ರೂಟಲಿ ರೇಪ್ ಮಾಡಲಾಗಿದೆ. ರೇಪ್ ಆ್ಯಂಡ್ ಮರ್ಡರ್ ಇದು ಡಾಕ್ಟರ್ ಅಭಯದ್ದು. ಒಬ್ಬ ಬಡ ಕುಟುಂಬದ, ಒಬ್ಬ ಟೇಲರ್ನ, ಒಬ್ಬ ಸಾಮಾನ್ಯ ಮಹಿಳೆ ಮನೆಯಿಂದ ಬಂದಂಥ ಒಬ್ಬಳು ಬಡ ಹುಡುಗಿ, ಮೆಡಿಕಲ್ ಓದ್ತಾ ಇದ್ದಂಥ ಹುಡುಗಿ ರೇಪ್ ಕೇಸ್ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ, ಜೊತೆಗೆ ಸಾಕ್ಷ್ಯನಾಶ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ದಾರೆ ಅಂದಾಗ ಇದರಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸಂದೀಪ್ ಘೋಷ್ನ ಮತ್ತು ಸಂಜಯ್ ರಾಯ್ ಅನ್ನೋನ್ನ. ಸಂಜಯ್ ರಾಯ್ ಮೊದಲು ಇದಕ್ಕೆ ನನಗೆ ಸಂಬಂಧವೇ ಇಲ್ಲ, ನನ್ನನ್ನು ಸಿಗಾಕ್ಸಲಾಗ್ತಾ ಇದೆ, ನಾನು ಪೊಲೀಸರಿಗೆ ಸಹಾಯ ಮಾಡುವಂಥ ಕೆಲಸದಲ್ಲಿದ್ದೀನಿ, ನಾನು ಬೇರೆ ಥರದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದವನು ಒಂದೇ ವಾರದಲ್ಲಿ ಒಂದು ಪ್ಲೇಟ್ ಬದಲಾಯಿಸ್ತಾನೆ. ನನಗೆ 2 ಕೋಟಿ ಆಮಿಷವನ್ನು ಕೊಡಲಾಗ್ತಾ ಇದೆ ನನಗೆ ಸರೆಂಡರ್ ಆಗೋದಕ್ಕೆ, ಮಾಡಿರೋದು ರೇಪನ್ನು ಬೇರೆ ಬೇರೆ ಜನ, ಆದರೆ ನಾನೊಬ್ಬನೇ ಮಾಡಿದೆ ಅಂತ ಹೇಳಿ ನನಗೆ ಸರೆಂಡರ್ ಆಗೋದಕ್ಕೆ, ಈ ಕೇಸಲ್ಲಿ ಒಳಗೊಳ್ಳೋದಕ್ಕೆ, ತಲೆ ಕೊಡೋಕ್ಕೆ 2 ಕೋಟಿ ರೂಪಾಯಿ ಕೊಡಲಾಗ್ತಾ ಇದೆ. ಆ 2 ಕೋಟಿ ರೂಪಾಯಿ ಆಮಿಷವನ್ನು ಒಡ್ಡಿರೋದು ಬೇರೆ ಯಾರೂ ಅಲ್ಲ ಅಂತ ಒಂದಷ್ಟು ಹೆಸರು ಹೇಳಿದ್ರೆ, ಅದೆಲ್ಲ ಹೆಸರುಗಳು ದೀದಿಗೆ ತುಂಬ ಹತ್ತಿರವಾಗಿರ್ತವೆ. ನಾನು ಸುಮ್ಮನೆ ದೀದಿ ಅಂತ ಇದ್ದೀನಿ, ಇಂಥ ಪ್ರಕರಣಗಳಲ್ಲಿ ನಾನು ಯಾರಿಗೂ ದೀದಿ ಅನ್ನಲ್ಲ, ಮಮತಾ ಬ್ಯಾನರ್ಜಿ ಅನ್ಬೇಕು. ನಿಮ್ಗೆ ದೀದಿ ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಅಷ್ಟು ನನಗೆ ಬೇಸರ ಆಗಿದೆ ಹೆಣ್ಮಗಳ ಬಗ್ಗೆ ಇದನ್ನೆಲ್ಲ ನೋಡಿದಾಗ. ಈಗಲೂ ಕೂಡ ಅವರಿಬ್ಬರು ಜೈಲಲ್ಲಿದ್ದಾರೆ, ಸಂದೀಪ್ ಘೋಷ್ ಮತ್ತು
ಸಂಜಯ್ ರಾಯ್, ಈ ಸಂದೀಪ್ ಘೋಷ್ ವಿಡಿಯೋಗಳು ಮಾಡ್ತಾ ಇದ್ನಲ್ಲ, ಅದನ್ನು ಶವಾಗಾರದಲ್ಲಿರುವ ನೌಕರರುಗಳು ವಿಡಿಯೋ ಮಾಡ್ತಾ ಇದ್ದವರು ಬೇರೆಯವರೆಲ್ಲ ಒಪ್ಕೊಂಡಿದ್ದಾರೆ. ಇದು ಇನ್ನೊಂದು ವಿಡಿಯೋ ಆಗುತ್ತೆ, ಇದು ಇನ್ನೊಂದು ದೃಶ್ಯಾಂತಿ ಆಗುತ್ತೆ, ಇದು ಇನ್ನೊಂದು ಸಿನಿಮಾ ಆಗುತ್ತೆ. ಇಂಥದ್ದನ್ನು ನೋಡೋದಕ್ಕೆ ಒಂದಷ್ಟು ಜನ ಇದ್ದಾರೆ, ಇದನ್ನು ಮಾರಾಟ ಮಾಡ್ತಾರೆ. ಇದಕ್ಕೆ ಈ ಶವಸಂಭೋಗದ ವಿಡಿಯೋಗಳನ್ನು ತಗೊಳ್ಳೋದಕ್ಕೆ ಜನ ಇದ್ದಾರೆ, ನೋಡೋದಕ್ಕೆ ಜನ ಇದ್ದಾರೆ. ಅದಕ್ಕೊಂದು ಬಿಸ್ನೆಸ್ ನಡೀತೆ, ಅದಕ್ಕೊಂದು ಸೆಕ್ಟ್ರ್ ಇದೆ. ಯಾವ ಎಫ್ಸ್ಟೈನ್ ಫೈಲ್ಸು, ಯಾವ ವಿಕೃತಿ, ಇದು ವಿಕೃತಿಗಳ ಸರಮಾಲೆ. ಇದರ ವಿರುದ್ಧ ದೀದಿ ಇವತ್ತಿಗೂ ಮಮತಾ ಬ್ಯಾನರ್ಜಿಯವರು ಈಗ ಮಾಜಿಯಾಗಿದ್ದಾರೆ. 1 ವರ್ಷಗಳು ಕಳೀತು ಇದು ಕಲ್ಕತ್ತಾದಲ್ಲಿ ಬಹಿರಂಗ ಆಗಿ. ಒಂದು ತನಿಖೆಗೆ ಆರ್ಡರ್ ಮಾಡಲಿಲ್ಲ. ಆರ್ಡರ್ ಮಾಡಿದರೆ ಒಂದು ಚೂರಾದರೂ ಪಾಪ ಕಮ್ಮಿ ಆಗಿರೋದು. ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇವತ್ತು ನೀವು ನೋಡಿ ಸ್ನೇಹಿತರೆ, ಆ ಹೆಣ್ಮಗಳು ರತ್ನಾ ದೇಬ್ನಾಥ್ ಗೆದ್ದು ಬಂದು ರಸ್ತೆಯಲ್ಲಿ ನಿಂತರೆ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ. ಒಂದು ಕಾಲದಲ್ಲಿ ಕಿಟಕಿಗಳಿಂದ ನೋಡಿಕೊಂಡು ಈ ಪ್ರತಿಭಟನೆ ನೋಡ್ತಾ ಇದ್ರು. ಚಳುವಳಿಗೆ ಯಾರು ಬರಲಿಲ್ಲ, ಧ್ವನಿ ಎತ್ತಲಿಲ್ಲ. ಕ್ರಮೇಣ ಒಂದು ಧ್ವನಿ ಬಂತು. ನಾನು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ, ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ. ಅವ್ರು ಹೇಳಿದ್ರು, ದೌರ್ಜನ್ಯಕ್ಕೆ ಒಳಗಾಗಿದೆ ಈ ಸಿಸ್ಟಮಿಂದ, ನೀನು ದೌರ್ಜನ್ಯಕ್ಕೆ ಒಳಗಾಗಿದ್ಯಾ, ಈ ಸಿಸ್ಟಮ್ನ ನಿನ್ನ ಕೈಲಿ ಸರಿ ಮಾಡೋಕ್ಕಾಗದೆ ಹೋದರೆ ನೀನೇ ಸಿಸ್ಟಮ್ ಹಾಕು. ಇಲ್ಲೊಂದು ಸ್ಟೇಟ್ಮೆಂಟ್ ಬರುತ್ತೆ ನೋಡಿ, ಆ ಸ್ಟೇಟ್ಮೆಂಟ್ ಹೇಳ್ತಾರೆ ಮತ್ತು ಟಿಕೆಟ್ ಕೊಡ್ತಾರೆ ಪಾನಿಹಟ್ಟಿ ಕ್ಷೇತ್ರದಿಂದ. ಆ ಹೆಣ್ಣುಮಗಳು ತನ್ನ ದ್ರೌಪದಿ ಶಪಥ ಥರ ಒಂದು ಶಪಥ ಮಾಡಿಕೊಂಡು ಕೂದಲು ಬಿಟ್ಕೊಂಡು ಆಕೆ ಪಾನಿಹಟ್ಟಿ ಕ್ಷೇತ್ರದ ರಸ್ತೆಗಳಲ್ಲಿ ಚುನಾವಣೆ ಮಾಡ್ತಾಯಿದ್ರೆ ಜನ ಅಳ್ತಾರೆ, ಜನ ಸ್ವಾಗತಿಸ್ತಾರೆ. ಒಂದು ಕನಿಷ್ಠ ಪಕ್ಷ ಏನು ಪಾರ್ಟಿ ಕೊಡುತ್ತಾ ಫಂಡ್ ಅಷ್ಟು ಖರ್ಚು ಮಾಡಿರ್ಬೋದು ಅಷ್ಟೇ. ಆಕೆ ನಿರಾತಂಕವಾಗಿ ನಿರಾಯುಧಳಾಗಿ ಹೋಗಿ ಚುನಾವಣೆ ಮಾಡ್ತಾಳೆ. ಇವತ್ತಿಗೂ ನೀವು ವಿಜುವಲ್ಸಲ್ಲಿ ನೋಡ್ಬೋದು, ಜನ ಅಳ್ತಾರೆ ಆಕೆ ಬಂದರೆ. ಹೆಣ್ಮಕ್ಳು ಅಷ್ಟು ನೊಂದ್ಕೋತಾರೆ, ಗೆಲ್ಲಿಸ್ತಾರೆ. ಅದು TMC ವಿರುದ್ಧ ಆಕೆ 28,000 ಮತಗಳ ಲೀಡಲ್ಲಿ ಗೆದ್ದು ಬರ್ತಾಳೆ. ಇದಲ್ವಾ ಸಿಸ್ಟಮ್ಮು. ಈ ಪಾನಿಹಟ್ಟಿಯಲ್ಲಿ ರತ್ನಾ ದೇಬ್ನಾಥ್ ಗೆದ್ದಿರೋದು ನನಗೆ ನನ್ನ ಮನೆಯ ಒಂದು ಹೆಣ್ಣು ಮಗಳು ಗೆದ್ದಷ್ಟು ಖುಷಿ ಇದೆ. ದೆಹಲಿಯ ನಿರ್ಭಯ ಮರ್ಡರ್ ಕೇಸ್ ಇರ್ಬೋದು, ಉತ್ತರ ಪ್ರದೇಶದ ಹತ್ರಾಸ್ನ ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇರ್ಬೋದು. ಈ ಎಲ್ಲ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಲ್ಲಿ ರೇಪ್ ಮಾಡಿದವ್ರಿಗೆ ಕಠಿಣ ಶಿಕ್ಷೆಗಳು ಒಳಗಾಗೋದು, ವರ್ಷಾನುಗಟ್ಟಲೆ ಕಠಿಣ ಶಿಕ್ಷೆ ಆಗೋದು, ಲೈಫ್ ಆಗೋದು, ಮರಣದಂಡನೆ ಆಗೋದು, ಎಲ್ಲದರ ಜೊತೆಗೆ ಇನ್ನೊಂದಾಗಬೇಕು, ಆ ಕುಟುಂಬದಿಂದ ಯಾರಾದರೊಬ್ಬರು ಸಿಸ್ಟಮ್ನ ಆಳುವಂಥ ರೀತಿಗೆ ಬರಬೇಕು. ಅವರಿಂದ ದೌರ್ಜನ್ಯಕ್ಕೆ ಒಳಪಟ್ಟವ್ರಿಗೆ ಅಭಯಹಸ್ತ ಸಿಗಬೇಕು, ಧೈರ್ಯ ಸಿಗಬೇಕು. ಇಂಥ ದೌರ್ಜನ್ಯಗಳು ವಿಮೋಚನೆ ಆಗಬೇಕು. ಆದರೆ ಇದೇ ವೆಸ್ಟ್ ಬೆಂಗಾಳಲ್ಲಿ 2013ರಲ್ಲಿ ಸುಜುಟಿ ಜಾರ್ಡಾನ್ ಅನ್ನೋ ಒಂದು ಹೆಣ್ಣು ಮಗಳದು ಪ್ರಕರಣ ನಡೆಯುತ್ತೆ. ಆ ಕಾಲಘಟ್ಟದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅಲಿಯಾಸ್ ದೀದಿ ಇದಕ್ಕಿಂತ ಕೆಟ್ಟದಾಗಿ ನಡ್ಕೊಳ್ತಾರೆ ನೋಡಿ. ಆ ಪ್ರಕರಣ ಪಾರ್ಕ್ ಸ್ಟ್ರೀಟ್ ಸೈಡ್ ರೇಪ್ ಕೇಸ್ ಅಂತ ತುಂಬ ಹೆಸರುವಾಸಿ ಆಯಿತು. ಸ್ನೇಹಿತರೆ, ನಾನಿಲ್ಲಿ ಈ ರೇಪ್ ಕೇಸ್ಗಳನ್ನು ವರ್ಣಿಸೋದಕ್ಕೆ ಬರ್ತಾ ಇಲ್ಲ. ಇಂಥ ಅವಘಡಗಳಾದಾಗ, ಇಂಥ ದೌರ್ಜನ್ಯ ಆದಾಗ, ಇಂಥ ಹೀನಾಯವಾದಂಥ ಘಟನೆಗಳು ನಡೆದಾಗಲೂ ಕೂಡ ವೆಸ್ಟ್ ಬೆಂಗಾಲದ ರಾಜ್ಯ ಸರ್ಕಾರ, ಮಮತಾ ಬ್ಯಾನರ್ಜಿಯವರ ನೇತೃತ್ವದ ಸರ್ಕಾರ ಹೇಗೆ ಕೆಟ್ಟದಾಗಿ ನಡ್ಕೊಳ್ತು, ಮನುಷ್ಯತ್ವ ಇಲ್ಲದೆ ನಡ್ಕೊಳ್ತು, ಅದು ಸೋಲಿಗೆ ಎಷ್ಟು ಅರ್ಹವಾಗಿದೆ ಅಂತ ಹೇಳೋದಕ್ಕೆ ಬರ್ತಾಯಿದ್ದೀನಿ. 6 ಫೆಬ್ರವರಿ 2012 ಪಾರ್ಕ್ ಸ್ಟ್ರೀಟ್ ರೇಪ್ ಕೇಸ್ ನಿಮಗೆ ನೆನಪಿರುತ್ತೋ ಇಲ್ಲವೋ ಗೊತ್ತಿಲ್ಲ, ನಾನು ನೆನಪಿಸ್ತೀನಿ. ಸುಜುಟಿ ಜಾರ್ಡಾನ್ ಅಂತ ಒಂದು ಹೆಣ್ಣುಮಗಳು, ಆಂಗ್ಲೋ ಇಂಡಿಯನ್ ಆಕೆ, 2 ಮಕ್ಕಳ ತಾಯಿ, ಸಿಂಗಲ್ ಪೇರೆಂಟ್ ನಾನು ಅಂತ ಘೋಷಿಸ್ಕೊಂಡಿರ್ತಾಳೆ. ಆ ಹೆಣ್ಣು ಮಗಳನ್ನು ರಾತ್ರೋರಾತ್ರಿ ಕಾರ್ನಲ್ಲಿ ತುಂಬಿಕೊಂಡು ಹೋಗಲಾಗುತ್ತೆ. ನಿರಂತರವಾಗಿ 9 ರಿಂದ 10 ಗಂಟೆಗಳ ಕಾಲ 5 ಜನರ ತಂಡ ರೇಪ್ ಮಾಡ್ತಾರೆ ಕಾರಲ್ಲೇ. ರೇಪ್ ಮಾಡಿ ಮತ್ತೆ ಒನ್ಸ್ ಅಗೇನ್ ಇದು ಹೇಳೋಕ್ಕೂ ಆಗದಷ್ಟು ಹೀನಾಯವಾಗಿರುತ್ತೆ. ತೊಗೊಂಡೋಗಿ ಒಂದು ರೈಲ್ವೆ ಜಂಕ್ಷನಲ್ಲಿ ಬಿಸಾಕ್ಬಿಡ್ತಾರೆ. ಆ ಬಿಸಾಕಿ ಈ ರೇಪಿಸ್ಟ್ಗಳು ಏನು ಮಾಡ್ತಾರೆ, ತಾವೆಲ್ಲೋ ಬೇರೆ ಕಡೆ ಇದ್ವಿ ಅಂತೇಳಿ ಡಾಕ್ಯುಮೆಂಟೇಷನ್ ಮಾಡ್ಕೊಳ್ತಾರೆ. ಇದ್ರ ಕೇಸ್ ಕೂಡ ಆರಂಭ ಆಗಲ್ಲ. ಈ ಪ್ರಕರಣ ನಡೆದಾಗ ಬೆಂಗಾಲ ಮಾತಾಡುತ್ತೆ, ದೀದಿ ಸರ್ಕಾರಕ್ಕೆ ಪ್ರಶ್ನೆ ಕೇಳುತ್ತೆ, ಇದಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತ. ಆವಾಗ ದೀದಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ರಾತ್ರಿ ಹೊತ್ತಲ್ಲಿ ಯಾಕೆ ಹೆಣ್ಮಕ್ಳು ಓಡಾಡಬೇಕು, ಅದು ಸುರಕ್ಷಿತ ಅಲ್ಲ, ಅವ್ರು ಬೇಗ ಮನೆ ತಲುಪಬೇಕು, ಅದು ಅವರೇ ಜವಾಬ್ದಾರಿ ಅಂತ ಹೇಳ್ಬಿಡ್ತಾರೆ ದೀದಿ. ಇದು ಒಬ್ಬ ಮುಖ್ಯಮಂತ್ರಿ ಹೇಳುವ ಮಾತಲ್ಲ. ಮುಂದೇನು ನಡೀತು ಅಂತ ನಿಮ್ಗೆ ಹೇಳ್ತೀನಿ. 80 ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ತಾಪ್ಸಿ ಪನ್ನು ಆ್ಯಕ್ಟ್ ಮಾಡಿದ್ದಾರೆ. ಇದೇ ಘಟನೆಯನ್ನು
ಹೇಗೆ ರೇಪ್ ಕೇಸ್ ವಿರುದ್ಧ ಬೆಂಗಾಲ ಮಾತಾಡ್ತು, ಹೇಗೆ ಲಾಯರ್ಗಳು ಈ ಕೇಸನ್ನು ನಡೆಸಿದ್ರು. ಅದರಲ್ಲಿ ನೋಡಿ, ನಜೀರ್ ಖಾನ್, ರುಮಾನ್ ಖಾನ್ ಮತ್ತು ಸಮೀರ್ ಬಜಾಜ್ ಅನ್ನೋರು 3 ಜನ, ಅದರಲ್ಲಿ 2 ಹತರಾಗ್ತಾರೆ, 3 ಜನನ ತೊಗೊಂಡು ಬಂದು ಅರೆಸ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ವರ್ಷಾನುಗಟ್ಟಲೆ 9 ರಿಂದ 10 ವರ್ಷಗಳ ಕಾಲ ಈಗ ಸದ್ಯಕ್ಕೆ ಸಜಾ ಆಗಿದೆ. ಹನ್ಸ್ಕಲಿ ಕೇಸ್ ಇರ್ಬೋದು, ಕಮೋದಿನಿ ಗ್ಯಾಂಗ್ ರೇಪ್ ಕೇಸ್ ಇರ್ಬೋದು, ಡಾಕ್ಟರ್ ಅಭಯ ಕೇಸ್ ಇರ್ಬೋದು, ಜೋರ್ಡಾನ್ ಕೇಸ್ ಇರ್ಬೋದು. ಈ ಥರ ಹುಡುಕ್ತಾ ಹೋದರೆ ವೆಸ್ಟ್ ಬೆಂಗಾಳಲ್ಲಿ ಸಮಸ್ಯೆಗಳ ಸಾಗರ. ಒಂದು ಕಡೆ ಬಾಂಗ್ಲಾದೇಶಿ ವಲಸಿಗರು ಬಂದು ವೋಟ್ ಪಾಲಿಟಿಕ್ಸ್ ಮಾಡೋಕ್ಕೆ ಶುರು ಆಗ್ಬಿಟ್ರು ದೀದಿ ಪರವಾಗಿ. ಅವರೇ ಆಧಾರ ಆಗಿಬಿಟ್ರು, ಅದನ್ನು ದೀದಿ ನಿಯಂತ್ರಿಸ್ಬೋದಾಗಿತ್ತು. ಮತ್ತು ಈ ಥರದ ಮಹಿಳಾ ದೌರ್ಜನ್ಯದ ಪ್ರಕರಣಗಳು ಅತಿ ಹೆಚ್ಚಾಗಿ ಶುರುವಾಯಿತು, ನಿರುದ್ಯೋಗದ ಸಮಸ್ಯೆ ಶುರುವಾಯಿತು. ಇದೆಲ್ಲದರ ಕಾರಣಕ್ಕೆ ದೀದಿ ಹೀನಾಯವಾಗಿ ಸೋತು ಮನೆಗೆ ಹೋಗಿದ್ದಾರೆ ಇವತ್ತು. ಆದರೆ ಇವತ್ತು ರೇಖಾ ಪಾತ್ರ ಥರದ್ದು ಒಬ್ಬಳು ಹೆಣ್ಮಗಳು ಸಂದೇಶ್ ಕಲಿಯಿಂದ ಗೆದ್ದಿದ್ದಾಳೆ, ದಿಟ್ಟವಾದಂಥ ಹೆಣ್ಮಗಳು, ಹೋರಾಟಗಾರ್ತಿ ಆಕೆ. ಇಂಥ ಪ್ರಕರಣಗಳಾದಾಗ ದನಿಯಾಗಿದ್ದಾಳೆ. ಆಕೆಗೆ ಮೋದಿ ಒಂದು ಸಲ ನಾರಿ ಶಕ್ತಿ, ನೀನು ಶಕ್ತಿ ಸ್ವರೂಪಿಣಿ ಅಂತ ಕರೆದಿದ್ದರು ಒಂದು ಸ್ಟೇಜ್ ಮೇಲೆ. ಅಷ್ಟಕ್ಕೆ ಆಕೆಯ ಗೆಲುವಾಗೋಯ್ತು. ಇಂಥ ಗೆಲುವುಗಳನ್ನು ಸ್ವಾಗತಿಸಬೇಕು. ಒಂದು 7-8 ಜನ ಮಹಿಳೆಯರಲ್ಲಿ ಗೆದ್ದಿದ್ದಾರೆ. ವೆಸ್ಟ್ ಬೆಂಗಾಲ ರಕ್ತಪಾತದಲ್ಲಿ ಕುದೀತಾ ಇದೆ. ಇವರೆಲ್ಲರ ಶಾಪದಿಂದ ನಮ್ಮ ದೀದಿ ನರಳ್ತಾ ಇದ್ದಾರೆ. ನಮಸ್ಕಾರ.